ಯೇಸು ಕ್ರಿಸ್ತನ ಮಹಾಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂತವನಾಗಿದ್ದೇನೆ. ಪ್ರೈಸ್ ದ ಲಾರ್ಡ್. ಶಾಲು. ಈ ಬೆಳಗಿನ ಜಾವದಲ್ಲಿ ವಾಕ್ಯ ಓದಿಕೊಳ್ಳೋಣ. ಪೌಲನು ಕೊಲೊಸ್ಸೆದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 6ನೇ ವಚನ ಓದಿಕೊಂಡು ಸ್ವಲ್ಪ ಹೊತ್ತು ಧ್ಯಾನ ಮಾಡಿಕೊಳ್ಳೋಣ. ನಿಮ್ಮ ಸಂಭಾಷಣೆ ಯಾವಾಗಲೂ ಇಂಪಾಗಿಯೂ ರಸವತ್ತಾಗಿಯೂ ಇರಲಿ. ಹೀಗೆ ನೀವು ಯಾರಿಗೆ ಯಾವ ರೀತಿಯಲ್ಲಿ ಉತ್ತರ ಹೇಳಬೇಕು ಅದನ್ನು ತಿಳಿದುಕೊಳ್ಳುವಿರಿ. ಈ ವಾಕ್ಯದಲ್ಲಿ ನೋಡುವಾಗ ಪೌಲನು ಕೊಲೊಸ್ಸೆದವರಿಗೆ ಈ ರೀತಿಯಾಗಿ ಬರೀತಾ ಇದ್ದಾನೆ. ನಿಮ್ಮ ಸಂಭಾಷಣೆ ಅದು ರಸವತ್ತಾಗಿರಲಿ. ಯಾವಾಗ ನೀವು ಯಾರ ಜೊತೆಗೆ ಮಾತನಾಡಬೇಕು ಎಂಬುದಾಗಿ ತಿಳಿದುಕೊಳ್ಳುವಂತವರಾಗಿದ್ದೀರಿ ಎಂಬುದಾಗಿ ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ. ನಾವು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಜೀವಿಸುವಾಗ ನಮ್ಮ ಒಂದು ಸಂಭಾಷಣೆ, ನಮ್ಮ ಮಾತುಕತೆ ಯಾವ ರೀತಿಯಾಗಿದೆ, ನಾವು ಮಾತನಾಡುವಾಗ ಅನೇಕ ಜನರಿಗೆ ಅದು ಪ್ರಯೋಜನವಾಗಬೇಕು, ಅನೇಕ ಜನರಿಗೆ ಅದು ಆಶೀರ್ವಾದವಾಗಿರಬೇಕು, ಅನೇಕ ಜನರಿಗೆ ನಮ್ಮ ಮಾತುಗಳು ಆಶ್ರಯವಾಗಿರಬೇಕು, ಅನೇಕ ಜನರಿಗೆ ನಮ್ಮ ಮಾತು ಆದರಣೆ ನೀಡುವಂತ ಮಾತುಗಳಾಗಿರಬೇಕು. ನಾವು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಜೀವಿಸುವಾಗ ಯಾವ ರೀತಿಯಾದಂತ ಮಾತುಗಳಾಡ್ತಾ ಇದ್ದೇವೆ? ಯೇಸು ಕ್ರಿಸ್ತನ ವಾಕ್ಯವನ್ನು ಹಿಡಿದುಕೊಂಡವರಾಗಿ ಆ ವಾಕ್ಯದ ಮುಖಾಂತರ ನಾವು ಮಾತನಾಡುತ್ತಾ ಇದ್ದೇವಾ? ಪ್ರತಿ ಒಂದು ಮಾತುಗಳನ್ನಾಡುವಾಗ ಆ ಮಾತಿನಲ್ಲಿ ಯೇಸು ಕ್ರಿಸ್ತನ ಪ್ರೀತಿ ಇರುವಂತದಾಗಬೇಕು, ಯೇಸು ಕ್ರಿಸ್ತನ ಸಮಾಧಾನ ಇರುವಂತದಾಗಬೇಕು, ಯೇಸು ಕ್ರಿಸ್ತನ ಕರುಣೆ, ಆದರಣೆ, ಸಂತೈಸುವಿಕೆ, ದಯೆ, ಉಪಕಾರ, ಪ್ರೀತಿ ಇದೆಲ್ಲವೂ ಕೂಡ ನಾವು ಮಾತನಾಡುವಂತ ಮಾತುಗಳಲ್ಲಿ ಇದೆನಾ? ನಾವು ಮಾತನಾಡುವಂತ ಮಾತು ಯಾಕೆ ನಾವು ರಸವತ್ತಾದ ಮಾತುಗಳು ಆಡಬೇಕು? ನಮ್ಮ ಸಂಭಾಷಣೆ ಯಾವಾಗಲೂ ರಸವತ್ತವಾಗಿ ಯಾಕೆ ಇರಬೇಕು ಎಂಬುದಾಗಿ ನೋಡುವಾಗ ನಾವು ಯಾವಾಗೆಲ್ಲ ಪ್ರೀತಿಯಿಂದ, ಅನ್ಯೋನ್ಯತೆಯಿಂದ, ಕರುಣೆಯಿಂದ ಮಾತನಾಡುತ್ತೇವೋ, ನಮ್ಮ ಎದುರಿಗೆ ಮಾತನಾಡುವುದಕ್ಕೆ ಬಂದವರು ಅವರು ಏನು ಮಾತನಾಡುತ್ತಾರೋ ಅದಕ್ಕೆ ನಾವು ಸರಿಯಾಗಿ ಉತ್ತರವನ್ನು ಕೊಡುವುದಕ್ಕಾಗಿ ತಿಳಿದುಕೊಳ್ಳುವಂತವರಾಗಿದ್ದೇವೆ. ನಾವು ನಮ್ಮ ಮಾತಿನ ಮೇಲೆ ಹತೋಟಿ ಇಲ್ಲವಾದರೆ, ನಾವು ಆಡುವಂತ ಮಾತುಗಳ ಮೇಲೆ ಗಮನ ಇಲ್ಲದಾದರೆ ನಾವು ಏನೋ ಒಂದು ಮಾತನಾಡಿ ಅಲ್ಲಿ ಜಗಳಕ್ಕೆ ಕಾರಣವಾಗುತ್ತದೆ, ಮನಸ್ತಾಪಗಳು ಬರುತ್ತದೆ, ಸಂಬಂಧಗಳು ಒಡೆದು ಹೋಗುವಂತದಾಗಿದೆ. ನಾವು ಮಾತನಾಡುವಂತ ಮಾತು ಯಾವಾಗಲೂ ರಸವತ್ತಾಗಿ ಇರುವಾಗ, ಪ್ರೀತಿಯಿಂದ, ಅನ್ಯೋನ್ಯತೆಯಿಂದ ಇರುವಾಗ ಆ ಮಾತಿನಲ್ಲಿ ಅವರು ನಮಗೆ ಏನು ಮಾತನಾಡುತ್ತಾರೋ ಅವರಿಗೆ ನಾವು ಪ್ರತ್ಯುತ್ತರ ಕೊಡುವುದಕ್ಕಾಗಿ ನಾವು ತಿಳಿದುಕೊಂಡವರಾಗಿ ಇರುವಂತವರಾಗಿದ್ದೇವೆ. ಒಂದು ಉದಾಹರಣೆ ನೋಡುವಾಗ, ಅಡಿಗೆ ಮಾಡುವಂತ ಅಡಿಗೆಗೆ ಒಂದು ಉಪ್ಪು ಜಾಸ್ತಿ ಆದರೆ ಅದು ಅದರ ರುಚಿಯನ್ನು ಕಳೆದುಕೊಳ್ಳುವಂತದಾಗಿದೆ. ಅದೇ ರೀತಿಯಾಗಿ ಅಡಿಗೆಗೆ ಉಪ್ಪು ಸರಿಯಾಗಿ ಹಾಕುವಾಗ ಅದು ಉತ್ತಮವಾದ ಅಡಿಗೆಯಾಗಿ ಸಿದ್ಧವಾಗುವಂತದಾಗಿದೆ. ನಾವು ಈ ಒಂದು ದಿನದಲ್ಲಿ ಲೋಕದಲ್ಲಿ ಜೀವಿಸುವಾಗ ಉಪ್ಪಿನ ಹಾಗೆ ಯಾವುದಕ್ಕೆ ಎಷ್ಟು ಬೇಕೋ ಮಿತವಾಗಿ ನಾವು ಹಾಕುತ್ತಾ, ರುಚಿಕರವಾಗಿ ಮಾತನಾಡುತ್ತಾ, ಎಲ್ಲರನ್ನು ಸಂತೈಸುತ್ತಾ ಈ ಲೋಕದಲ್ಲಿ ನಾವು ಜೀವಿಸುವಾಗ ನಮ್ಮ ಜೀವಿತ, ನಮ್ಮ ಮಾತಿನ ಮೂಲಕ ನಾವು ಏನು ಮಾತನಾಡುತ್ತೇವೆ ಎಂಬುದಾಗಿ ತಿಳಿದುಕೊಳ್ಳುವಂತವರಾಗಿದ್ದೇವೆ. ನಾವು ಈ ರೀತಿಯಾಗಿ ಮಾತನಾಡುವಾಗ, ನಾವು ಪ್ರೀತಿಯಿಂದ ಸಂತೈಸುವ ಮಾತು, ಆದರಣೆ ಮಾತುಗಳಾಡುವಾಗ ಈ ಲೋಕದ ಅನೇಕ ಜನರು ನಮ್ಮ ವಿಷಯವಾಗಿ ಅವರು ತಿಳಿದುಕೊಳ್ಳುವುದಕ್ಕೆ ಪ್ರಯಾಸ ಪಡುತ್ತಾರೆ. ನೀವು ಇಷ್ಟು ರೀತಿಯಾಗಿ ಸಮಾಧಾನವಾಗಿ ಮಾತನಾಡುತ್ತೀರಿ, ಪ್ರೀತಿಯಿಂದ ಮಾತನಾಡುತ್ತೀರಿ, ನಮ್ಮನ್ನು ಸಂತೈಸುತ್ತೀರಿ ಎಂಬುದಾಗಿ ಹೇಳುವಾಗ ನಾವು ಯೇಸು ಕ್ರಿಸ್ತನನ್ನು ಧರಿಸಿಕೊಂಡು ಯೇಸು ಕ್ರಿಸ್ತನ ಪ್ರೀತಿ, ಯೇಸು ಕ್ರಿಸ್ತನ ಕರುಣೆ, ಯೇಸು ಕ್ರಿಸ್ತನ ದಯೆ, ಉಪಕಾರ, ನಂಬಿಕೆ, ಶಾಂತಿ, ಸಮಾಧಾನ ಇದೆಲ್ಲವೂ ಕೂಡ ಈ ಲೋಕದ ಜನರಿಗೆ ನಾವು ಆಡುವಂತ ಮಾತುಗಳ ಮೂಲಕ ನಾವು ತಿಳಿಸುವಂತವರಾಗಿದ್ದೇವೆ. ನಾವು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ? ನಮ್ಮ ಮಾತುಗಳನ್ನು ಆಡುವಾಗ ಈ ಲೋಕದ ಜನರು ಸಿಟ್ಟಿಗೇಳುತ್ತಾ ಇದ್ದಾರಾ? ನಾವು ಮಾತನಾಡುವಾಗ ನಮಗೆ ಅವರು ಪ್ರತಿಕ್ರಿಯೆ, ಅವರು ಕೆಟ್ಟದಾಗಿ ಮಾಡುತ್ತಾ ಇದ್ದಾರಾ? ಆ ಒಂದು ಸಮಯದಲ್ಲಿ ನಾವು ತಿಳಿದುಕೊಳ್ಳುವಂತವರಾಗಬೇಕು.
ನಾವು ಆಡುವ ಮಾತು ಅದು ಸರಿಯಾಗಿಲ್ಲ ಎಂಬುದಾಗಿ. ನಾವು ಸರಿಯಾದಂತ ಮಾತುಗಳು ಆಡುವಾಗ ಈ ಲೋಕದ ಜನರು ನಮ್ಮೊಟ್ಟಿಗೆ ಸಂತೋಷದಿಂದ ಮಾತನಾಡುತ್ತಾರೆ, ನಮ್ಮೊಟ್ಟಿಗೆ ಅವರು ಪ್ರೀತಿಯಿಂದ ಬೆರೆಯುವಂತವರಾಗಿದ್ದಾರೆ. ನಾವು ಮಾತನಾಡುವಂತ ಮಾತು ಈ ಒಂದು ದಿನದಲ್ಲಿ ನಮ್ಮ ಕುಟುಂಬದಲ್ಲಿ ನಮ್ಮ ತಂದೆ ತಾಯಿಯೊಟ್ಟಿಗೆ ನಾವು ಯಾವ ರೀತಿಯಾಗಿ ಮಾತನಾಡುತ್ತಾ ಇದ್ದೇವೆ, ನಮ್ಮ ಅಣ್ಣ ತಮ್ಮಂದಿರೊಟ್ಟಿಗೆ ಯಾವ ರೀತಿಯಾಗಿ ಮಾತನಾಡುತ್ತಾ ಇದ್ದೇವೆ, ನಮ್ಮ ಅಕ್ಕ ತಂಗಿಯರೊಟ್ಟಿಗೆ ಯಾವ ರೀತಿಯಾಗಿ ಮಾತನಾಡುತ್ತಾ ಇದ್ದೇವೆ, ನಮ್ಮ ಸ್ನೇಹ ಸಂಬಂಧಿಕರೊಟ್ಟಿಗೆ ನಾವು ಯಾವ ರೀತಿಯಾಗಿ ಮಾತನಾಡುತ್ತಾ ಇದ್ದೇವೆ. ಈ ಒಂದು ದಿನದಲ್ಲಿ ಮಾತು ಎಷ್ಟೊಂದು ಇಂಪಾರ್ಟೆಂಟ್ ಇದೆ ಎಂಬುದಾಗಿ ನೋಡುವಾಗ ನಾವು ಆಡುವಂತ ಮಾತುಗಳ ಮೇಲೆ ಸಂಬಂಧಗಳಿರುವುದಾಗಿದೆ. ನಾವು ಆಡುವಂತ ಮಾತು ಹೆಚ್ಚು ಕಡಿಮೆ ಆದರೆ ಸಂಬಂಧಗಳು ಮುರಿದು ಹೋಗುತ್ತವೆ, ಮನಸ್ತಾಪಗಳು ಬರುವಂತದಾಗಿದೆ. ಆ ವಿಷಯವಾಗಿ ನಾವು ಆಡುವಂತ ಮಾತು ರಸವತ್ತಾಗಿರಬೇಕು ಎಂಬುದಾಗಿ ವಾಕ್ಯದಲ್ಲಿ ಹೇಳುತ್ತಾ ಇದೆ. ಈ ಒಂದು ಸುಂದರ ಸಮಯವಾಗಿದೆ. ನಮ್ಮನ್ನೇ ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ನಾವು ಆಡುವಂತ ಮಾತು, ನಮ್ಮ ಸಂಭಾಷಣೆ ರಸವತ್ತಾಗಿದೆನಾ, ನಾವು ಆಡುವಂತ ಮಾತು ಅದು ಇಂಪಾಗಿದೆನಾ ಎಂಬುದಾಗಿ, ನಾವು ಆಡುವಂತ ಮಾತು ಪ್ರೀತಿ ಅನ್ಯೋನ್ಯತೆಯಿಂದ ಕೂಡಿದಾಗಿದೆನಾ, ನಾವು ಯಾರೊಟ್ಟಿಗೆ ಏನು ಮಾತನಾಡುತ್ತಾ ಇದ್ದೇವೆ ಅದನ್ನು ನಾವು ತಿಳಿದುಕೊಂಡು ಮಾತನಾಡುತ್ತಾ ಇದ್ದೇವಾ, ನಮ್ಮನ್ನೇ ನಾವು ಪರೀಕ್ಷೆ ಮಾಡಿ ನೋಡಿಕೊಳ್ಳೋಣ. ಈ ಒಂದು ಸುಂದರ ಸಮಯವಾಗಿದೆ. ಉತ್ತಮ ರೀತಿಯಾಗಿ ನಾವು ಮಾತನಾಡುತ್ತಾ ಈ ಲೋಕದಲ್ಲಿ ಜೀವಿಸುವಂತವರಾಗೋಣ. ಕರ್ತನು ಈ ವಾಕ್ಯ ನಮ್ಮೆಲ್ಲರ ಆತ್ಮೀಯ ಬಗ್ಗೆ ಆಶೀರ್ವದಿಸಲಿ. ಆಮೇನ್.